Good morning, all of you. So today we are going to start with the new topic, which is in what probability. Probability ನಲ್ಲಿ ನಾವು ಇಲ್ಲಿ ನೋಡುವಾಗ ಡೈಸ್ ಪ್ರಾಬ್ಲಮ್ಸ್ ಗಳನ್ನ ಫೋಕಸ್ ಮಾಡ್ತಾ ಡೈಸ್ ಅಂತ ಬಂದಾಗ ನಿಮಗೆ ಗೊತ್ತಿರ್ತದೆ, ಒಬ್ಬರು ಗೊತ್ತಿರ್ತೀರಿ, ಒಬ್ಬರು ಮಾಡ್ತಾ ಇರ್ತೀರಿ. ಈ ಸ್ನೇಕ್ಸ್ ಏನಾಗ್ತದೆ, ಪ್ಲೇ ಆಟ ಆಡುವಾಗ ಸ್ನೇಕ್ಸ್ ಅಂತ ಒಂದು ಬರ್ತದೆ ನೋಡಿ, ಲೈಕ್ ಸ್ನೇಕ್ ನಲ್ಲಿಗೆ. ಸೊ ಅದರಲ್ಲಿ ಒಂದು ಡೈಸ್ ಇರ್ತದೆ ಅದಲ್ವಾ. ಆ ಡೈಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ 6 ಸುತ್ತಮುತ್ತ ಮೇಲೆ 6 ಸೈಡ್ಸ್ ಗಳು ಇರ್ತದೆ. ಅದರಲ್ಲಿ ಒಂದಿರ್ತದೆ, 2, 3, 4, 5, 6 ಒಟ್ಟು 6 ನಂಬರ್ಸ್ ಗಳು ಇರ್ತಾ ಹೋಗ್ತದೆ ಒಂದರಲ್ಲಿ ಅಂತ ನೋಡುವಾಗ ನಾವು ಪ್ರಾಬ್ಲಮ್ ಗಳಲ್ಲಿ ನಾವು ಸಾಲ್ವ್ ಮಾಡುವಾಗ ಸೊ ವೆನ್ ವಿ ಆರ್ ಗೋಯಿಂಗ್ ಟು ರೋಲ್ಡ್. ಸೊ ನಾವೇನಂತ 2 ಡೈಸ್ ಗಳನ್ನ ಒಂದೇ ಸಮನಾಗಿ ರೋಲ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟಿ ಔಟ್ಕಮ್ಸ್ ಬರ್ತದೆ. 2 ಡೈಸ್ 2 ಡೈಸ್ ಗಳು ಆಕ್ಚುಲಿ ರೋಲ್ ಮಾಡಿದಾಗ ಎಷ್ಟು ಪಾಸಿಬಿಲಿಟೀಸ್ ಆಕ್ಚುಲಿ ರೋಲ್ಸ್ ಆಗಿ ಬರ್ತಾ ಹೋಗ್ತದೆ ಅಂತ ನೋಡುವಾಗ ದಿಸ್ ಇಸ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ, 36 ಬರ್ತಾ ಹೋಗ್ತದೆ. ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈಗ ಎಷ್ಟು ಬರ್ತದೆ, ಈಗ 36 2 ಡೈಸ್ ಗಳು ರೋಲ್ ಮಾಡಿದಾಗ ನೋಡಿ. ಜನರಲ್ ಆಗಿ ಫಾರ್ ಎಕ್ಸಾಂಪಲ್ 2 ಡೈಸ್ ರೋಲ್ ಮಾಡ್ತಾ ಇದೀವಿ ನಾವೀಗ. 2 ಡೈಸ್ ರೋಲ್ ಮಾಡ್ತಾ ಇದೀವಿ ಅಂದ್ರೆ 2 ಡೈಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಅದ್ರಲ್ಲೂ ಒಂದ್ ಬಿಡ್ಬೋದು, ಇದ್ರಲ್ಲೂ ಒಂದ್ ಬಿಡ್ಬೋದು. ಸೊ ಇನ್ನೊಂದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ರಲ್ಲಿ 1, ಇನ್ನೊಂದ್ರಲ್ಲಿ 2 ತೋರಿಸುತ್ತೆ, ನಂಬರ್ ತೋರಿಸುತ್ತೆ. ಹಿಂಗೆ ಅದರಲ್ಲಿ ಡೈಸ್ ಗಳು ರೋಲ್ ಮಾಡಿದಾಗ ಸೊ ಅದೇ ರೀತಿನಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಬರ್ತಾ ಹೋಗ್ತದೆ ಹಿಂಗೆ. ಸೊ ಇನ್ನೊಂದ್ರಲ್ಲಿ ಸೊ ನೋಡಿ, ಇಷ್ಟು 1ರಿಂದ ಬಂದಾಗ ಇದು ಎಷ್ಟೆಲ್ಲ ಬರ್ತದೆ, 2 ಇಂದ ಬಂದ್ರೆ ಸೊ ಒಂದು ಡೈಸ್ ಅಲ್ಲಿ 2 ಬರ್ಬೋದು, ಇನ್ನೊಂದು ಡೈಸ್ ಅಲ್ಲಿ 1 ಬರ್ಬೋದು. ಸೊ ಈ ರೀತಿನಲ್ಲಿ ಸೊ ಅದೇ ರೀತಿ ಎಲ್ಲ ನೋಡಿ ಟೋಟಲ್ ಪಾಸಿಬಿಲಿಟೀಸ್ ಆಫ್ ಟೋಟಲ್ ಔಟ್ಕಮ್ ಸಾಧ್ಯವಾದಷ್ಟು ಎಷ್ಟು ಟೋಟಲ್ ಔಟ್ಕಮ್ಸ್ ಬಂದಿದೆ, 36 ಬಂದಿದೆ ನೋಡಿ. 1, 2, 3, 4, 5, 6 ಅಂದ್ರೆ 6 ಅಂದ್ರೆ ಎಷ್ಟು ರೋ ಇದೆ, 6 ಇದೆ ಅಂದ್ರೆ 6 into 6 36 ಆಗಿ ಬಂದಿದೆ. ಇಷ್ಟು ಪಾಸಿಬಿಲಿಟೀಸ್ ಆಫ್ ವಾಟ್ ಔಟ್ಕಮ್ಸ್ ಬರ್ತಾ ಹೋಗಿದೆ. ಯಾವಾಗ ಸೊ ವೆನ್ ವಿ ಆರ್ ಗೋಯಿಂಗ್ ಟು 2 ಡೈಸ್ ರೋಲ್. ಡೈಸ್ ಅಂತ ಹೇಳಿದ್ರೆ ನನಗೆ ಆವಿನ ಏಣಿ ಆಟ ಆಡ್ತಿರ್ಲಿಂಗೆ. ಸೊ ಅದರಲ್ಲಿ ಡೈಸ್ ಇರ್ತದೆ ನೋಡಿ. ಸೊ ಡೈಸ್ ಗಳನ್ನು ರೋಲ್ ಮಾಡಿದಾಗ ಎಷ್ಟು ಬರುತ್ತೆ, ಸೊ ಅದನ್ನ ನಾವಿಲ್ಲಿ ಮಾಡ್ತಾ ಇದ್ವಿ. ಅದೇ 2 ಡೈಸ್ 2 ಡೈಸ್ ಗಳು ರೋಲ್ ಮಾಡಿದಾಗ. ಸೊ ಅದಕ್ಕೆ ನಾವಿಲ್ಲಿ ಸೊ ಇದಕ್ಕೆ ಕ್ವಶನ್ಸ್ ಗಳು ನೋಡ್ತಾ ಹೋಗೋಣ. ಅಂದ್ರೆ ಗೆಟಿಂಗ್ ಎ ಟೋಟಲ್ ಆಫ್ 9. ಗೆಟಿಂಗ್ ಎ ವಾಟ್ ಟೋಟಲ್ ಆಫ್ 9 ಅಂದ್ರೆ ನೋಡಿ. ಸೊ ಇದರಲ್ಲಿ ಏನ್ ಕ್ವಶನ್ ಅಂತ ಅರ್ಥ ಮಾಡ್ಕೊಳ್ಳಿ. ಗೆಟಿಂಗ್ ಎ ಟೋಟಲ್ ಆಫ್ 9, 2 ಡೈಸ್ ಗಳನ್ನ ಆಡ್ ಮಾಡಿದಾಗ 9 ಬರಬೇಕು ಗೊತ್ತಲ್ಲ. ಸೊ ಮೊದಲನೇದಕ್ಕೆ ಆಕ್ಚುಲಿ ಫಾರ್ಮುಲಾ ಏನಿದ್ದು, ಫಾರ್ಮುಲಾ ಏನಿದ್ದಂಗೆ is what P of A is equal to N of F divided by N of S ಅಂದ್ರೆ ಫೇವರಬಲ್ ಔಟ್ಕಮ್ಸ್. ಫೇವರಬಲ್ ಔಟ್ಕಮ್ಸ್ ಅಂದ್ರೆ ಏನ್ ಹೇಳಿದ್ರು ನಮ್ಮ ಕ್ವಶನ್ಸ್ ನಮ್ಗೆ, ಗೆಟಿಂಗ್ ಎ ಟೋಟಲ್ ಆಫ್ 9. ಈ 2 ಡೈಸ್ ಗಳು ಸೇರಿದಾಗ ಅಡಿಷನ್ ಮಾಡಿದಾಗ ಏನ್ ಬರ್ಬೇಕು, 9 ಬರ್ಬೇಕು. 9 ಅಂತಂದ್ರೆ ಏನಿದೆ, ಸೊ ಎಲ್ಲೆಲ್ಲ ಏನ್ ಬರ್ತದೆ ನೋಡಿ. ಸೊ ಒಂದ್ರಲ್ಲಿ ಏನಾರು ಆಡ್ ಮಾಡಕ್ ಬರ್ತದ, ನೋ. ಇಲ್ಲಿಗೆ 7 ಬರ್ತದೆ. ಸೊ ಇಲ್ಲಿಗೆ ಸೊ ಇಲ್ಲ 9 ಎಷ್ಟಿದೆ, ಇಲ್ಲೂ ಬರಲ್ಲ ನೋಡಿ. 9 ಬರ್ತದೆ, 6 to 8 ಬರುತ್ತೆ. ಇಲ್ಲಿಗೆ 8 ಇಲ್ಲಿ ಬರ್ತದೆ ನೋಡಿ. ಇದೊಂದಿದೆ, ಅದನ್ನ ನಾವು ಇಲ್ಲಿ ಬರ್ಕೊಳ್ಬಹುದು. N of F is equal to ಅಂದ್ರೆ ಯಾವ್ದಿದೆ, 3, 6 ನೋಡಿ. 6, 3, 9 ಬಂದ್ರ. ಸೊ ಅದೇ ರೀತಿ ಇನ್ಯಾವ್ದಿದೆ, 5, 3, 8 ಬರುತ್ತೆ. 4, 3, 7 ಬರುತ್ತೆ, ಬರೋದಿಲ್ಲ ಅದು. ಹಾಗಾಗಿ ಇಲ್ಲಿ ನೋಡಿ 4, 5 ಇದೊಂದಿದೆ, 4, 5. ನೆಕ್ಸ್ಟ್ ಇದು ಕಂಪಲ್ಸರಿ ಆಗಿ ಏನಿರ್ತದೆ, ಗೆಟಿಂಗ್ ಎ ವಾಟ್ ಎಷ್ಟು ಬರ್ಬೇಕು ನಿಮಗೆ, ನಂಬರ್ ಆಫ್ 9. ಟೋಟಲ್ ನಂಬರ್ ಆಫ್ 9 ಬರ್ತಾ ಹೋಗ್ಬೇಕು. ಹೀಗೆ ಇಲ್ಲಿಗೆ ಆಯ್ತು 4, 5 ಆಯ್ತು. ನೆಕ್ಸ್ಟ್ ಇನ್ಯಾವ್ದಿದೆ, ಇಲ್ಲಿದೆ ನೋಡಿ 5, 4 ಆಯ್ತಾ. ಇದೆಲ್ಲ 10 ಬರುತ್ತೆ. ಎಕ್ಸಾಕ್ಟ್ಲಿ ವಾಟ್ ಅಂದ್ರೆ ಗೆಟಿಂಗ್ ವಾಟ್ 9. ಟೋಟಲ್ ನಂಬರ್ ಆಫ್ 2 ಅಡಿಷನ್ ಮಾಡಿದಾಗ 9 ಬರಬೇಕಾಗ್ತದೆ. ಅದು 5, 4 ಬರ್ತಾ ಹೋಗ್ತದೆ. ಇನ್ನೇನಿದೆ, ಇಲ್ಲಿದೆ ನೋಡಿ. ಇದೆಲ್ಲ ಕ್ಲಿಯರ್. 5, 4 ಬರುತ್ತೆ ಅಲ್ವಾ. 5, 5, 10 ಆಗುತ್ತೆ. 5, 6, 11 ಆಗುತ್ತೆ. 6 to 8 ಆಗುತ್ತೆ. 6, 3, 9. 6, 3, 9. 6, 4, 10. ಸೊ ಇದೆಲ್ಲ ಬರೋದಿಲ್ಲ. ಹಾಗಾಗಿ ನಾವು ಏನ್ ಬರ್ತದೆ ನೋಡಿ, 1, 2, 3, 4 ಟೋಟಲ್ ಫೇವರಬಲ್ ಔಟ್ಕಮ್ಸ್ ಎಷ್ಟು ಬಂತು, ಪಾಸಿಬಿಲಿಟೀಸ್ ಆಫ್ ಔಟ್ಕಮ್ಸ್ ಅಲ್ಲಿಗೆ 4 ಬಂದಿದೆ. ನಾವೇನಿದೆ ಫೇವರಬಲ್ ಔಟ್ಕಮ್ಸ್ ಎಷ್ಟು, 4. ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, 36 ಹೌದಲ್ಲ. 30 ಮಾಮೂಲಿ 36
ಔಟ್ಕಮ್ಸ್ ಬರ್ತಾ ಹೋಗಿದೆ. ಅದನ್ನೇ ನಾವು ನೋಡುವಾಗ 4 1s ಏನಂತಂದ್ರೆ 9 ಅಲ್ಲಿಗೆ 1/9. 4 1s 4 9s 4 1 4 36 1/9 ಆನ್ಸರ್ ಬರ್ತಾ ಹೋಗ್ತದೆ. ಯಾವ್ದದು ಗೆಟಿಂಗ್ ಎ ಟೋಟಲ್ ಆಫ್ ವಾಟ್ 9. ಎರಡೂ ಸಂಖ್ಯೆಗಳನ್ನ ಕೂಡಿದಾಗ ಎರಡೂ ಡೈಸ್ ಗಳಲ್ಲಿ ಕೂಡಿದಾಗ ನಾವು ಎಷ್ಟು ಬರ್ಬೇಕದು 9 ಬರಬೇಕು. ಅದು ಎಷ್ಟು ಬಂತು ನೋಡಿ. ಸೊ ಇದನ್ನೆಲ್ಲ ಹುಡುಕಿ ಮಾಡಿದಾಗ ನನಗೆ 4 ಬಂದಿದೆ ನಿಮ್ಗೆ. ಸೊ ಅದನ್ನ ನೆಕ್ಸ್ಟ್ ಕ್ವಶನ್ಸ್ ಏನ್ ಹೇಳ್ತಾರೆ ನಮ್ಗೆ ನಿಮಗೆ ಕ್ವಶನ್ಸ್ ಏನಿದೆ ನೆಕ್ಸ್ಟ್ ಕ್ವಶನ್ಸ್ ನಿಮಗೆ. ಸೊ ಗೆಟಿಂಗ್ ಎ ವಾಟ್ ಟೋಟಲ್ 9 ಆರ್ 11. ಗೆಟಿಂಗ್ ಎ ಟೋಟಲ್ 9 ಆರ್ 11 ಅನ್ನೋಂಥದ್ದು ನೋಡುವಾಗ ನಾವು ನಿಮಗೆ ಮೀನಾಗಿ ಕೊಡೋಣ ನಾವೀಗ. ಇದನ್ನು ರಬ್ ಮಾಡ್ಬಿಡ್ತೀನಿ ನಾನಿಂದ. ಸ್ಟೂಡೆಂಟ್ಸ್ ನೋಡಿ, ಸೊ ಮೊದಲನೇದಾದ ಗೆಟಿಂಗ್ ಎ ಟೋಟಲ್ ನಂಬರ್ ಆಫ್ 9. ಎರಡು ಸೇರಿದ್ರೆ ಏನಾಗ್ತದೆ 9 ಬರುವಂತ ಕಾನ್ಸೆಪ್ಟ್ ಒಂದು ಕ್ವಶನ್ಸ್ ಮಾಡ್ತೀವಿ. ಅದೇ ಇನ್ನೊಂದು ಸೇಮ್ 2 days ಅಲ್ಲೇ ಕ್ವಶನ್ಸ್ ಗಳು ಅಡಿಷನಲ್ ಬರ್ತದೆ. ಗೆಟಿಂಗ್ ಎ ಡಬಲ್. ಗೆಟಿಂಗ್ ಎ ವಾಟ್ ಡಬಲ್ ಅಂದ್ರೆ ಎರಡು ಡೈಸ್ ಗಳು ರೋಲ್ ಮಾಡಿದಾಗ ಸೇಮ್ ನಂಬರ್ ಬರಬೇಕು. ಡಬಲ್ ಅಂತ ಹೇಳಿದರೆ ಇನ್ನೊಂದು ಸೇಮ್ ನಂಬರ್ ಅಂತಾನು ಹೇಳ್ಬೋದು. ಅದನ್ನ ಸೇಮ್ ನಂಬರ್ ಯಾವ್ದು ಬಂದಿದೆ ಇಲ್ಲೇನಿದೆ 1 1 ಬಂದಿದೆ, 2 2 ಬಂದಿದೆ, 3 3 ಬಂದಿದೆ, 4 4 ಬಂದಿದೆ, 5 5 ಬಂದಿದೆ. ಟೋಟಲ್ ಆಗಿ ಎಷ್ಟು ಬಂತ ಅಲ್ಲಿಗೆ 1 2 3 4 5 6. ಟೋಟಲ್ ಆಗಿ ಎಷ್ಟು ಬರೀಬಹುದು ನಾವಿಲ್ಲಿಗೆ. ನಾವಿಲ್ಲಿ ಹೆಚ್ಚಿನ ಏನಾಗ್ತದೆ ನಿಮಗೆ n ಆಫ್ f ಇಸ್ ಈಕ್ವಲ್ ಟು 1 1 2 2 3 3 4 4 5 5 6 6. ಟೋಟಲ್ ಎಷ್ಟಾಯ್ತು 6 ಆಯ್ತು. 6 1s 6 6 ಅಲ್ಲಿಗೆ ಎಷ್ಟಾಯ್ತು 1/6 ಅಲ್ವಾ. ಗೆಟಿಂಗ್ ಎ ಡಬಲ್ ಆರ್ ಗೆಟಿಂಗ್ ಎ ಸೇಮ್ ನಂಬರ್ ಇನ್ 2 ಡೈಸ್. 2 ಡೈಸ್ ನಲ್ಲಿ ಸೇಮ್ ನಂಬರ್ ಬಂದಿದ್ರೆ ಗೊತ್ತಾಗ್ತಿದ್ಯಾ ಅವಾಗ ಏನಾಗ್ತದೆ ಈಗ ಅದನ್ನ ನೋಡಿ 1 1 ಬಂದಿದ್ಯಾ ಸೇಮ್ ನಂಬರ್ ಗಳು ಬಂದಿರಬೇಕು. ಅದನ್ನ ನಾವೇನಂತೀವಿ ಡಬಲ್ ಅಥವಾ ಸೇಮ್ ನಂಬರ್ ಅಂತ ಕರ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ನೋಡುವಾಗ ಕ್ವಶನ್ಸ್ ಏನಿದೆ ನನಗೆ ಗೆಟಿಂಗ್ ಎ ಟೋಟಲ್ ನಂಬರ್ ಆಫ್ 9 ಆರ್ 11 ಅಂದ್ರೆ ಬರ್ಕೊಳ್ಳಿಂಗೆ 9 ಆರ್ 11 9 ಅಥವಾ 11 ಬರಬೇಕು. ಅರ್ಥಾಗ್ತದೆ ಹಿಂಗೆ 9 ಅಥವಾ 11 ಬರಬೇಕಾಗ್ತದೆ ಹಿಂಗೆ. ಅದು ಯಾವ್ದಾಗಿದೆ ಕ್ವಶನ್ಸ್ ಏನಿದೆ ಅಂದ್ರೆ ಆ ಕ್ವಶನ್ಸ್ ಅಲ್ಲಿ ಗೆಟಿಂಗ್ ಎ ಟೋಟಲ್ ಆಫ್ ವಾಟ್ 9 ಆರ್ 11. ಟೋಟಲ್ ಆಫ್ ವಾಟ್ 9 ಆರ್ 11 ಬರ್ತಾ ಹೋಗ್ತದೆ. ಅಂದ್ರೆ ಸೊ ಇದು ಮಾಮೂಲಿ ನಿಮ್ಗೆ 36 ಗೊತ್ತಿದೆ. ಅದನ್ನೇ ನಮ್ಗೆ ಏನಾಗ್ತದೆ ಫೇವರಬಲ್ ಔಟ್ಕಮ್ಸ್ ಬೇಕು ನಮಗೆ. ಸೊ ಮೊದಲನೇದಾಗಿ ನಾವು ನೋಡುವಾಗ ಫಸ್ಟ್ ಆಫ್ ಆಲ್ ಸೊ 9 ನಂಬರ್ ನೋಡ್ತಾ ಬನ್ನಿ. ಸೊ ಮೊದಲನೇದ್ರಲ್ಲಿ ಏನಾದ್ರು 9 ಇದೆಯಾ? ಸೊ ಇಲ್ಲ. ಲಾಸ್ಟ್ ಗೆ 6 1 7 ಬರುತ್ತೆ. ಇಲ್ಲಿಗೆ 6 2 8 ಬರುತ್ತೆ. ಸೊ ಇಲ್ಲಿ ಬರೋಣ ಈಗ 6 3 ಹೌದಲ್ವಾ. 6 3 ಯಾವ್ದಿದೆ 9 ನೋಡ್ತೋಣ. ಸಾರಿ 6 3 6 ಈಗ ಬರ್ಕೊಳ್ಳೋಣ ನನಗೆ. ನೆಕ್ಸ್ಟ್ 9 ಯಾವ್ದಿದೆ ಅಲ್ಲಿಗೆ 4 5 4 5 ದೆನ್ 5 4 and what 6 3. ಸೊ ಅದಲ್ಲ ಇದು 9 ಇಲ್ಲಿಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 11 ಯಾವ್ದೆಲ್ಲ ಬರುತ್ತೆ ಇದು 6 4 10 ಬರುತ್ತೆ. ಇನ್ನು ವಾಟ್ 5 5 10 ಬರುತ್ತೆ. 5 6 11 ಬರುತ್ತೆ. ಅದು ಇನ್ನೇನಂದ್ರೆ 5 6 11 ಬಂತ್ರ ಅಲ್ಲಿಗೆ. ನೆಕ್ಸ್ಟ್ ಇನ್ನೇನಿದೆ 6 4 10 6 5 11 6 5 11. ಟೋಟಲ್ ಇದು ಎಷ್ಟು ಬಂತು 1 2 3 4 5 6. ಅಲ್ಲಿಗೆ ಎಷ್ಟು ಆಯ್ತು ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಲ್ಲಿಗೆ 6 ಬರ್ತಾ ಹೋಗ್ತದೆ. ಅಲ್ಲಿ 6 ಅಂತಂದ್ರೆ 1/6 ಬಂದಿದೆ ಅಲ್ಲಿಗೆ. ಸೊ ಎಲ್ಲಾನು ಅಷ್ಟೇನೆ ಎಷ್ಟು ಆನ್ಸರ್ ಬರುತ್ತೆ ಅಲ್ಲಿಗೆ 1/6 ಗೊತ್ತಾಗ್ತಿದೆ ನಿಮಗೆ ನೋಡಿ 1/6 6 1s 6 6 ನೋಡಿ. ಇದೆಲ್ಲಾನು ಮಾಡ್ಕೊಂಡಾಗ ಮೊದಲನೇ ಗೆಟಿಂಗ್ ಎ ವಾಟ್ ಟೋಟಲ್ ನಂಬರ್ ಆಫ್ ವಾಟ್ 9 ಆರ್ 11 9 ಅಥವಾ 11 ಅಂಕಿಗಳು ಬರಬೇಕು. ಎರಡು ಡೈಸ್ಗಳು ರೋಲ್ ಮಾಡಿದಾಗ ಅದನ್ನೇ ನಾವಿಲ್ಲಿ ನೋಡಿ ಬರ್ದಿದೆ ನೋಡಿ ನನಗೆ. ಸೊ ಇದನ್ನ ಮಾಡಿದಾಗ ಎಷ್ಟು ಬರ್ತದೆ ಅಲ್ಲಿಗೆ 9 ಅಥವಾ 11 ಬರ್ತಾ ಹೋಗ್ತದೆ. ಅದನ್ನೇ ಎಷ್ಟು ಬಂತು 6 ಬಂತು. ಟೋಟಲ್ ಔಟ್ಕಮ್ಸ್ ಎಷ್ಟಿದೆ 36. ಸೊ ಇದು ಒಂದಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನ್ ಹೇಳಿದಾರೆ ಹಿಂಗೆ ಗೆಟಿಂಗ್ ಅಟ್ ಲೀಸ್ಟ್ 1 5. ಗೆಟಿಂಗ್ ಅಟ್ ಲೀಸ್ಟ್ ವಾಟ್
1 5 ಅಂತ ಹೇಳಿದ್ದಾರೆ. ಅಂದ್ರೆ 1 5 ಬರಲೇಬೇಕಲ್ಲಿ ಅಂತ ಹೇಳ್ತಾರೆ. ನಿಂಗೆ ಯಾವ್ದ್ರಲ್ಲಾರು ಅಷ್ಟೇ ನಿಂಗೆ ನಾವೇನಾದ್ರು ನೋಡಿ ಎರಡು ಡೈಸ್ಗಳನ್ನ ರೋಲ್ ಮಾಡಿದಾಗ ಒಂದು ಡೈಸ್ ನಲ್ಲಿ 5 ಅಂತೂ ಬರಲೇಬೇಕು, ಬಾಕಿ ಏನಾದ್ರು ಬರ್ಲಿ ನಮ್ಗದ್ ಬೇಡ ನಮ್ಗದು. ಅಂದ್ರೆ ಯಾವ್ದೆಲ್ಲ ಬರ್ತಾ ಹೋಗ್ತದೆ ನೋಡ್ಬೇಕು ನಾವು. ನಿಮಗೆ n of f is equal to getting a, ಸೊ ಏನ್ ಹೇಳಿದಾರೆ ಹಿಂಗೆ ಅಟ್ಲೀಸ್ಟ್ 1 5 ಅಂತ ಹೇಳಿದೆ. ಇಲ್ಲಿದೆ ನೋಡಿ 3 5 ಇದೆಯಾ, 3 5 ಇದೆ. then what, then 1 5. ಸಾರಿ ಮೊದಲಿಂದ ಇಲ್ಲೇ ಬರ್ಬೋದಲ್ಲ ಡೈರೆಕ್ಟ್ ಆಗಿ ನೋಡಿ. ನಿಮಗೆ ಎಷ್ಟು ಟೋಟಲ್ ಆಗಿದೆ ನೋಡಿ. 3 5 ಬರ್ಬಿಟ್ಟೆ. 1 5 2 5 3 5 ಬರ್ತಿದ್ದೀನಿ. ದೆನ್ 4 5 ಇಲ್ಲಿ ನೋಡಿ 5 ಇಂದ ಎಲ್ಲ ಬರ್ತದ್ರಲ್ಲಿ ಹಿಂಗೆ ಅದನ್ನ ಬರೀಬಹುದು ನೋಡಿ. 5 1 5 2 5 3 5 4 5 5 ಸಾರಿ ಇಲ್ಲಿ ಓನ್ಲಿ 1 ಬರ್ತಲ್ವಾ, ನನಗೆ ಇದು ಬೇಡ. 5 5 ಬರಲ್ಲ, ಯಾಕೆಂದ್ರೆ ಅದರಲ್ಲಿ 2 ಇದೆ. ಹಾಗಾಗಿ 5 6 ಇಷ್ಟ ಆಯ್ತಾ. ನೆಕ್ಸ್ಟ್ ಇನ್ನೇನಿದೆ 6 5 6 5 ಟೋಟಲ್ ಎಷ್ಟು 1 2 3 4 5 6 7 8 9 10 ಎಷ್ಟು ಬರುತ್ತೆ ನೋಡಿ. ಇನ್ಯಾವ್ದಾದ್ರು ಮಿಸ್ ಆಗಿದೆಯಾ? ಟೋಟಲ್ಗೆ 9 ಬರ್ತದೆ, 10 ಬರ್ತದೆ. ನೋಡ್ತಾ ಹೋಗಿ ಹಿಂಗೆ ಅಟ್ಲೀಸ್ಟ್. ಸೊ ಅಟ್ಲೀಸ್ಟ್ ಅಂತ ಹೇಳಿರೋದಲ್ವ ಅಲ್ಲಿಗೆ ಏನಾಗ್ತದೆ ನೋಡಿ. ಅಟ್ಲೀಸ್ಟ್ ಅಂತ ಹೇಳಿದಾಗ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಏನಾಗ್ತದೆ ಮಿನಿಮಮ್ ಹೌದಲ್ವಾ. ಮಿನಿಮಮ್ ಅಂತಂದ್ರೆ ಸೊ ಇದೊಂದು 5 5 ಬಿಟ್ಟಿದ್ದೀನಿ ನೋಡಿ ನಾನು ಅಲ್ಲಿಗೆ. ಏನಾಗ್ತದೆ 5 5 ಬಿಟ್ಟಿದ್ದೀನಿ ಅಲ್ಲಿಗೆ. ಎಷ್ಟು ಬರುತ್ತೆ ಅಲ್ಲಿಗೆ? ಸೊ 11 ಬರ್ತಾ ಹೋಗ್ತದೆ. ಇದಾಗ್ತದೆ ಹಿಂಗೆ ನೋಡಿ. ಅಟ್ಲೀಸ್ಟ್ 5 ಗೆಟಿಂಗ್ ಅಟ್ಲೀಸ್ಟ್ 5 ಬರಲೇಬೇಕು. ಒಂದಂತೂ 5 ಅಂತ ಇರಲೇಬೇಕು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಅದನ್ನೇ ನೋಡಿ ಬರ್ತದೆ ಹಿಂಗೆ. ಸೊ 3 5 1 5 2 5 4 5 ಇಲ್ಲಿಂದ ಎಲ್ಲ 5 ಬರ್ತದೆ ನೋಡಿ ಹಿಂಗೆ ಅದಲ್ವಾ. ಸೊ ಅಟ್ಲೀಸ್ಟ್ ಅಂದ್ರೆ ಮಿನಿಮಮ್. ಸೊ ಅದು ಬಂದ್ರೆ ಹಿಂಗೆ. ನೆಕ್ಸ್ಟ್ 6 5 ಅಲ್ಲಿ ಟೋಟಲ್ ಎಷ್ಟು ಬಂತು 11 ಬರ್ತದೆ. ಅದನ್ನ ನಾವೇನಾಗ್ತದೆ ಈಗ 11/36 ಆನ್ಸರ್ ಏನ್ ಬರ್ತದೆ 11/36. ಅಂದ್ರೆ ಡಿವಿಷನ್ ಅಂದ್ರೆ ಡಿವೈಡ್ ಮಾಡಕ್ ಪಾಸಿಬಿಲಿಟೀಸ್ ಇದ್ರೆ ಮಾಡಿ. ಸೊ ಅದರ್ವೈಸ್ ನಾಟ್ ರಿಕ್ವೈರ್ಡ್. ಸೊ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಡೈರೆಕ್ಟ್ ಆಗಿ 11/36 ಅಂದ್ರೆ ಸಮಥಿಂಗ್ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಅದನ್ನು ಸಹಿತ ನೀವು ಬರಿಬಹುದು. ಇಫ್ ನಾಟ್ ಸೊ ನೋ ಇಶ್ಯೂ. ಓಕೆನಾ. ಸೊ ನೆಕ್ಸ್ಟ್ ಏನ್ ಕ್ವಶನ್ಸ್ ಇದೆ ಅಂತ ನೋಡುವಾಗ ರಬ್ ಮಾಡ್ತೀನಿ ನಾನಿದ್ದ ಸ್ಟೂಡೆಂಟ್ಸ್. ನೋಡಿ ನೆಕ್ಸ್ಟ್ ಕ್ವಶನ್ಸ್ ಇದೆ. ಒಂದೇ ಕ್ವಶನ್ಸ್ ಅಲ್ಲಿ ಅಡಿಷನಲ್ ಆಗಿ ಏನ್ ಹೇಳ್ತಾ ಹೋಗಿದ್ರ ಅಂತಂದ್ರೆ ನೋಡಿ. ದ ಫಸ್ಟ್ ಡೈ ಶೋಸ್ 6 ಅಂದ್ರೆ ಮೊದಲನೇ ಡೈಸ್ ಏನ್ ಮಾಡ್ಬೇಕು 6ನೇ ತೋರಿಸ್ತಾ ಇರಬೇಕು, ಸೆಕೆಂಡ್ ಡೈಸ್ ಅಲ್ಲ. ನೋಡಿ ಇದು ಫಸ್ಟ್ ಡೈ, ಇದು ಸೆಕೆಂಡ್ ಡೈಸ್. ಅರ್ಥ ಆಗ್ತಿದ್ಯಾ? ಸೊ 2 ಡೈಸ್ ಗಳಲ್ಲಿ ಇದು ಮೊದಲು, ಇದು ಎರಡನೇ ಬರ್ತಾ ಹೋಗ್ತದೆ. ಅಂದ್ರೆ ಏನ್ ಕ್ವಶನ್ ಹೇಳಿದೆ ದ ಫಸ್ಟ್ ಡೈಸ್ ಶೋಸ್ ವಾಟ್ 6 ಅಂತಂದ್ರೆ ನೋಡಿ ಎಲ್ಲ ಇದೇ ಬರ್ತದ. ಹಾಗಾಗಿ 1 2 3 4 5 6 ಹಾಗೆ ಬರ್ತದೆ. ಈಗ ಟೋಟಲ್ ಎಷ್ಟಿದೆ 6 ಇದೆ. ಇದು ಎಷ್ಟು ಬರ್ತದೆ 1/6. 6 1s 6 6 ಹೌದಲ್ವಾ. ಆದ್ರೆ ನೀವು ಬರ್ಕೊಳ್ಬಹುದು ಹಿಂಗೆ n of f is equal to 6 1 ಇಂದ 6 6 ನೀವು ಬರ್ಕೊಳ್ಳಿ ಹಿಂಗೆ. ಗೊತ್ತಾಗ್ತಿದಲ್ಲ. ಟೋಟಲ್ ಎಷ್ಟು ಬಂತು ನೋಡಿ. ದ ನಂಬರ್ ಆಫ್ ಡೈಸ್ ಶೋಸ್ ಫಸ್ಟ್ 6 ಅಂದ್ರೆ ಮೊದಲನೇ ಡೈಸ್ ಏನ್ ತೋರಿಸ್ಬೇಕು ಅಲ್ಲಿಗೆ 6 ತೋರಿಸ್ಬೇಕಾಗ್ತದೆ. ಅಲ್ಲಿಗೆ ನೋಡಿ ಇದು ಮೊದಲನೇ 6 ಇದೆಯಾ ನೋಡಿ, ಇಲ್ಲಿದೆ ಇಲ್ಲಿದೆ. here total what we are 6 dice shows in first dice ನಲ್ಲಿ ತೋರಿಸ್ತಾ ಇದೆ. ಅದಕ್ಕೆ ಏನಾಗುತ್ತೆ 6/6 ಬರ್ತಾ ಹೋಗಿದೆ ಹಿಂಗೆ. ಸೊ ನೆಕ್ಸ್ಟ್ ನಾವು ಲಾಸ್ಟ್ ಒನ್ ನೋಡುವಾಗ ಏನಾಗ್ತಾ ಹೋಗ್ತಿದೆಯಾ. ಲಾಸ್ಟ್ ಒನ್ ನೋಡೋಣ. n of f divided by n of f ಅಂತಿದೆ. ಸೊ ಅದನ್ನ ಲಾಸ್ಟ್ ನಾವೇನ್ ಹೇಳ್ತಿದೆ ದ ಸಮ್ ಈಸ್ ಡಿವಿಸಿಬಲ್ ಬೈ 3 ಅಂದ್ರೆ ನಾವು ಎರಡನ್ನೂ ಆಡ್ ಮಾಡ್ಕೊಂಡಾಗ ಸೊ ವೆನ್ ವಿ ಆರ್ ಗೋಯಿಂಗ್ ಟು ವಾಟ್ ಅಡಿಷನ್ 2 ಡೈಸ್, 2 ಡೈಸ್ ಗಳನ್ನ ಅಡಿಷನ್ ಮಾಡಿಕೊಂಡು ನೀವೇನಾದ್ರು ಮಾಡಬಹುದು. ಅರ್ಥಲ್ಲ. ಈಗ ಫಾರ್ ಎಕ್ಸಾಂಪಲ್ 4 2 6 ಇದೆ, 2 ಅಡಿಷನ್ ಮಾಡಿದ್ರೆ ಏನಾಗ್ತದೆ 6 ಆಗ್ತದೆ. ಈ 6 ಏನಿದೆ 3 ಇಂದ ಡಿವೈಡ್ ಆಗಬೇಕು. ಯಾವುದೆಲ್ಲ ಬರ್ತಾ ಹೋಗ್ತದೆ ಅಂತ ನಾವು ನೋಡುವಾಗ ಇಲ್ಲದೆ n of f ಅಂತಂದ್ರೆ ಫೇವರಬಲ್ ಔಟ್ಕಮ್ಸ್. ಏನೆಲ್ಲ ಕ್ವಶನ್ಸ್ ಹೇಳಿದಾರೆ ನಿಮಗೆ ನೋಡಿ. 3 ರಿಂದ ಡಿವೈಡ್ ಆಗಬೇಕು. ಡಿವಿಸಿಬಲ್ ಬೈ ವಾಟ್ 3 ಕ್ವಶನ್ಸ್ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಡಿವಿಸಿಬಲ್ ಬೈ ವಾಟ್ 3 ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಯಾವುದೆಲ್ಲ ಬರ್ತಾ ಹೋಗ್ತದೆ ನೋಡೋಣ.
ಲೋವರ್ ಬ್ರಾಕೆಟ್ ತೊಗೊಳ್ಳಿ. ಸೊ ಇಲ್ಲಿ 2 1 2 ಅಲ್ಲಿಗೆ 3 ಬರ್ತಾ 3 1 3 ಅಲ್ಲಿಗೆ ಹೋಗ್ತದಲ್ವಾ. ದೆನ್ ನೋಡಿ 1 2 ಏನಾದ್ರೆ 3 ಆಗ್ತದೆ. ದೆನ್ ಇದು ಬರೋದಿಲ್ಲ 1 3 4 ಆಗುತ್ತೆ, ಬರೋದಿಲ್ಲ. ಹಿಂಗೆ ಇದು 1 5 ಬರುತ್ತೆ ನೋಡಿ, 1 5 6 ಬರುತ್ತೆ. ಅಲ್ಲಿಗೆ 3 2 6 ನೋಡಿ 1 5 6 ಅಂತಂದ್ರೆ ಇಸ್ ಈಕ್ವಲ್ ಟು 6 ಬಂತು. 3 ಏನ್ ಬರ್ತೀಗ 3 1 3 2 ಹೋಗ್ತದೆ, ಡಿವಿಷಬಲ್ ಬೈ 3 ಆಗ್ತಿದೆ ಹಿಂಗೆ. ಸೊ ನೆಕ್ಸ್ಟ್ ಏನಿದೆ 1 6 7 ಬರೋದಿಲ್ಲ ಹಿಂಗೆ. ನೆಕ್ಸ್ಟ್ 9 ನೋಡಿ. ಸೊ ಇಲ್ಲಿ ಇದು 2 1 ಬರ್ತದೆ ಇಲ್ಲಿಗೆ 2 1 ಅದು 3 ಆಗ್ತದೆ. 3 5 2 4 ಬರ್ತದೆ ನೋಡಿ. ಎರಡು ಆಡ್ ಮಾಡಿದ್ರೆ 6 ಆಗುತ್ತೆ. ಅಲ್ಲಿಗೆ ಏನಾಗುತ್ತದೆ 2 3 6 ಅಲ್ಲಿಗೆ ಡಿವಿಷಬಲ್ ಆಗ್ಬೇಕು ಅನ್ನುವಂಥದ್ದು. 5 2 7 ಬರುತ್ತೆ, ಬರೋದಿಲ್ಲ ಹಿಂಗೆ. ಸೊ 6 2 8 ಬರೋದಿಲ್ಲ. ಇದಾಗ್ತದೆ. ನೆಕ್ಸ್ಟ್ 3 1 4 ಅಲ್ಲಿ 3 2 5 ಇಲ್ಲ, 3 3 6 ಬರುತ್ತೆ ನೋಡಿ. 3 3 6 ಬರುತ್ತೆ. 3 4 7 ಬರುತ್ತೆ, ಬರೋದಿಲ್ಲ. ಅದು 8 ಬರುತ್ತೆ, ಆಗಲ್ಲ. 6 3 ಅನಾದ್ರು 3 6 ಇದಾಗಿದೆ ನೋಡಿ. ನೆಕ್ಸ್ಟ್ ಏನಿದೆ 4 1 5 4 2 6 4 2 ಬರುತ್ತೆ. 4 3 7 4 4 8 ಬರಲ್ಲ. 4 5 ಬರುತ್ತೆ ನೋಡಿ. 4 5 ಬರ್ತದ. ಇನ್ನು 4 6 10 ಬರುತ್ತೆ, ಆಗೋದಿಲ್ಲ ಹಿಂಗೆ. ಅಲ್ಲಿಗೆ 9 ಆಗಬೇಕು. ಇಲ್ಲ 3 9 12 ಎಸ್ 12 ಬರ್ಬೇಕಾಗ್ತದೆ. ಇದೆಲ್ಲ ಆಯ್ತು. ಅದು 4 5 ಆಯ್ತಾ. ದೆನ್ ಎಷ್ಟು 9 ಬಂತು. 3 3 9 ಬರುತ್ತೆ. ದೆನ್ 5 1 6 ಆಗುತ್ತೆ. ರೈಟ್, ಇದು ಒಂದು ಬರುತ್ತೆ ನೋಡಿ. 5 1 6 ಅಂದ್ರೆ 3 2 6 ಬರುತ್ತೆ. 5 2 7 ಬರಲ್ಲ. 5 3 8 5 4 9 ಬರುತ್ತೆ ನೋಡಿ. 5 4 9 ಬರ್ತಾ. ದೆನ್ 5 5 10 ಆಗುತ್ತೆ. 5 6 11 ಅಲ್ಲಿ ಬರೋದಿಲ್ಲ. 3 4 12 ಆಗಬೇಕು. 11 ಬರ್ತಲ್ಲಿ. 6 1 7 6 8 6 3 ಬರುತ್ತೆ ನೋಡಿ ಇಲ್ಲಿ. 6 3 8 ಸಾರಿ 6 3 9 6 4 10 6 5 11 6 6 12 6 6 ಬರುತ್ತೆ. ಟೋಟಲ್ ಇಷ್ಟ ಅಲ್ವರಾ. ಅಲ್ಲಿಗೆ ಎಷ್ಟು ಬಂತು? ಅಲ್ಲಿಗೆ 1 2 3 4 5 6 7 8 9 10 11 12 ಬರುತ್ತೆ ನೋಡಿ. ಸೊ ಇದು ಏನಾಗ್ತದೆ ಅಂತಂದ್ರೆ ಟೋಟಲ್ ಏನ್ ಬರ್ತೀವಿ ನಾವು ಅದನ್ನ ನೋಡಿ. ಅದನ್ನ ಬರ್ಕೊಳ್ಳಿ. ಎನ್ ಆಫ್ ಎಫ್ ಅಂತಂದ್ರೆ ಎಷ್ಟು ಬಂತು? ಟೋಟಲ್ ಔಟ್ಕಮ್ಸ್ ಎಷ್ಟು ಬಂತು? ಅಲ್ಲಿಗೆ 12 ಬಂತು ನೋಡಿ. ಏನ್ ಕ್ವಶನ್ಸ್ ಹೇಳಿದೆ ನನಗೆ? ಡಿವಿಷಬಲ್ ಬೈ 3. ಸೊ ಯಾವುದೇ ಎರಡು ಡೈಸ್ ಗಳನ್ನ ಆಡ್ ಮಾಡ್ಕೊಂಡಾದ್ಮೇಲೆ ನಾವು ಆ ಒಂದು ಸಂಖ್ಯೆ ಏನಾಗ್ತದೆ, ಅದು 3 ಇಂದ ಡಿವೈಡ್ ಆಗಬೇಕು. ದಟ್ ಈಸ್ ಕಾಲ್ಡ್ as ವಾಟ್? ಅದನ್ನ ನಾವು ಡಿವಿಷಬಲ್ ಬೈ 3 ಕಾನ್ಸೆಪ್ಟ್ ಅಂತ ಕರಿತಾ ಹೋಗ್ತೀವಿ. ಅದ್ರ ಟೋಟಲ್ ಔಟ್ಕಮ್ಸ್ ಎಷ್ಟು? 36 ಇದೆ. 12 1 12 3 ಅಲ್ಲಿಗೆ 1/3 12 1 12 36 1/3 ಆನ್ಸರ್ ಬಂದಿದೆ. ಇದನ್ನ ನೋಡ್ತಾ ಹೋಗಿ. ಸೊ ಇದೇ ರೀತಿಯಲ್ಲಿ 2 ಡೈಸ್ ರೋಲ್ ಮಾಡಿದಾಗ ಏನೆಲ್ಲ ಸೊ ಬರ್ತಾ ಹೋಗ್ತದೆ ಅನ್ನುವಂಥದ್ದು ಕಾನ್ಸೆಪ್ಟ್. ಸೊ ಇದನ್ನ ನೋಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ as ವಾಟ್? ಡೈಸ್ ಪ್ರಾಬ್ಲಮ್. ಅರ್ಥ ಆದ ಕಾನ್ಸೆಪ್ಟಿಗೆ. ಸೊ 2 ಡೈಸ್ ಗಳಿದ್ದಾಗ ಈ ರೀತಿಯಾಗಿ ಸೊ ನಾವು ನೋಡ್ತಾ ಹೋಗ್ತೀವಿ. ಇನ್ ಕೇಸ್ ಒಂದೇ ಒಂದು ಡೈಸ್ ಅಂತ ಹೇಳಿದಾಗ ಸಿಂಪಲ್ ಆಗಿ ಯಾವ್ದು ಡೈಸ್ ಇಲ್ಲ, ಬರೀ ಒಂದೇ ಡೈಸ್ ಅಂತ ಬಂದಾಗ ಏನಂತೆ 1 2 3 4 5 6 ಇದಿಷ್ಟೇ. ಒಂದು ಡೈಸ್ ಅಂತ ಬಂದ್ರೆ ನೋಡಿ ಇಷ್ಟೇ. ಇಲ್ಲಿ 2 ಡೈಸ್ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಕೇಳೋದು ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತದೆ 2 ಡೈಸ್ ಅಂತ ಕೇಳಿದಾಗ ನಾವು ಏನಾಗ್ತದೆ ಸೊ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನ ಬರ್ಕೊಳ್ಬೇಕು. ಮೊದಲನೇದಾಗಿ ನಾವು ಬರ್ಕೊಂಡ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ಒಂದು ಡೈಸ್ ಅಲ್ಲಿ 4 ಬಿಡ್ಬೋದು, ಇನ್ನೊಂದು ಡೈಸ್ ಅಲ್ಲಿ 5 ಬಿಡ್ಬೋದು. ಒಂದು ಡೈಸ್ ಅಲ್ಲಿ 5, ಇನ್ನೊಂದ್ರಲ್ಲಿ 6, ಒಂದು ಡೈಸ್ ಅಲ್ಲಿ 5 ಅದೇ ಸೇಮ್ 5 ಬರ್ಬೋದು. ಸೊ ಇದನ್ನ ಬರ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಓನ್ಲಿ 1 ಡೈಸ್ ಅಂತ ಬಂದ್ರೆ ಈ ತರ ಇರ್ತದೆ 1 2 3 4 5 6. ಅದನ್ನೇ ಕ್ವಶನ್ಸ್ ಹೇಳ್ಬೋದು. ದ ಡೈಸ್ ಶೋಸ್ ವಾಟ್ 5 5 ಅಂತಂದ್ರೆ ಓನ್ಲಿ 1. ಟೋಟಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ 6. ಒಂದು ಡೈಸ್ ಇದ್ದಾಗ ಅರ್ಥ ಆಗ್ತಿದ್ಯಾ? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತದೆ 6 ಬರ್ತದೆ. ದ ಡೈಸ್ ಶೋಸ್ ಓನ್ಲಿ 1 ಅಂತಂದ್ರೆ 1. ಸೊ ಆ ರೀತಿ ಬರ್ತಾ ಹೋಗ್ತದೆ. ಸೊ ಅದನ್ನ ನೋಡ್ತಾ ಹೋಗಿ. 1 ಡೈಸ್ ಅಂತ ಆಕ್ಚುಲಿ ಕೇಳೋದು ಕಡಿಮೆ. ಸೊ ಆದ್ರೂ ಸಹಿತ ಆಕ್ಚುಲಿ ನೋಡ್ತಾ ಹೋಗಿ. ಗೆಟಿಂಗ್ ಎ 5 ಯಾವ್ದಾದ್ರು 5 ಬಂದಿದೆ ಅಂತಂದ್ರೆ ಓನ್ಲಿ 1/6 ಅಂತ ಬರ್ತಾ ಹೋಗ್ತದೆ. ಯಾವ್ದಿದೆ ನೋಡ್ಬೇಕು. ಒಂದೇ ಡೈಸ್ ಅದು ಒಂದೇ ಡೈಸ್ ಬಂದಿರೋದ್ರಿಂದ ಏನಾಗ್ತದೆ ಅದ್ರ ಟೋಟಲ್ ಏನಿದೆ 6 ಇದೆ. 2 ಡೈಸ್ ಬಂದ್ರೆ ಎಷ್ಟು ಬರ್ತದೆ ನೋಡಿ 36 ರೀತಿನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದನ್ನೇ ಟೋಟಲ್ ನಂಬರ್ ಆಫ್ ವಾಟ್ ಔಟ್ಕಮ್. ಟೋಟಲ್ ಔಟ್ಕಮ್ಸ್ ಅಂದ್ರೆ ಎನ್ ಆಫ್ ಎಸ್ ಅಂತ ನಾವ್ ಏನ್ ಕರಿತೀವಿ ಅದನ್ನ ನೋಡ್ತಾ ಹೋಗ್ತೀವಿ. ಸೊ ಅದನ್ನೇ ನೋಡ್ತೀವಿ ಗೆಟಿಂಗ್ ಅಪ್. ಅದನ್ನೇ ದೆನ್ ವಾಟ್ ಪ್ರೈಮ್ ನಂಬರ್ಸ್.
ಪ್ರೈಮ್ ನಂಬರ್ಸ್ ಅಂತಂದ್ರೆ ನಾವು ಏನ್ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂದ್ರೆ ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್. ಪ್ರೈಮ್ ನಂಬರ್ ಅಂತ ಬಂದ್ರೆ ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್ ಅಂತ ನೋಡ್ತಾ ಹೋಗ್ತೀವಿ. ಹೇಗ್ ಬರುತ್ತೆ ಅಂದ್ರೆ ಜನರಲ್ ಆಗಿ ನೋಡಿ, 1 ಅಂತಂದ್ರೆ ಸೊ 1 ರಿಂದ ಡಿವೈಡ್ ಆಗುತ್ತೆ. 1 1 1 1 ಅಲ್ಲಿ ಬರ್ತಲ್ಲ. 2 ಬರುತ್ತೆ ನೋಡಿ, 2 1 1 2 ಬರುತ್ತೆ. ಸೊ 2 1 ಬರುತ್ತೆ ಆಗುತ್ತೆ. ದೆನ್ 3 ಬರುತ್ತಾ? 3 1 3 1 ಇಂದಾನೇ ಕ್ಯಾಲ್ಕುಲೇಟ್ ಆಗ್ತದೆ, ಅಥವಾ ಅದೇ ನಂಬರ್ ಇಂದನೂ ಆಗ್ತದೆ. 1 3 3 1 ಬರ್ತದೆ. ದೆನ್ 4 ಬರೋದಿಲ್ಲ, ಹಿಂಗೆ ಅರ್ಥ ಮಾಡ್ಕೊಳ್ಳಿ. 4 ಬರೋದಿಲ್ಲ, ಯಾಕೆಂದ್ರೆ 2 2 ಡಿವೈಡ್ ಆಗ್ತದೆ, 2 ಇಂದ ಡಿವೈಡ್ ಆಗ್ತದೆ, ಹಾಗಾಗಿ ಸೊ ಇದು ಬರೋದಿಲ್ಲ, ಹಿಂಗೆ ಅದು 4 ಬರೋದಿಲ್ಲ. ದೆನ್ ವಾಟ್ 5 ಬರ್ತದೆ ನೋಡಿ. ಸೊ 1 ಇಂದನೂ ಆಗುತ್ತೆ, 1 5 5 1 5 ಎರಡು ಆಗ್ತದೆ ನೋಡಿ. ದೆನ್ ವಾಟ್ 7 ಅಂತಂದ್ರೆ 1 7 7 1. ಸೊ ಆ ರೀತಿ ಬರ್ತಾ ಹೋಗ್ತದೆ. 8 ಬರೋದಿಲ್ಲ, 9 ಬರೋದಿಲ್ಲ, ಯಾಕೆಂದ್ರೆ ನೆಕ್ಸ್ಟ್ ಡಿವೈಡ್ ಆಗ್ತಾ ಹೋಗ್ತದೆ. 3 3 9 ಆಗುತ್ತೆ. 8 ಬಂದ್ರೆ 2 4 8 ಬರುತ್ತೆ. ಸೊ ಹಾಗಾಗಿ ಏನಾಗ್ತದೆ, ಪ್ರೈಮ್ ನಂಬರ್ಸ್ ಅಂತ ಬಂದ್ರೆ 1 2 3 5 7 ಇಷ್ಟು ಆಕ್ಚುಲಿ ಪ್ರೈಮ್ ನಂಬರ್ಸ್ ನೋಡ್ತಾ ಅಂದ್ರೆ ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್. ಅದರಿಂದ ಡಿವೈಡ್ ಆಗ್ಬೋದು, ಸೊ ಅದರ ಒಂದಿಂದನೂ ಡಿವೈಡ್ ಆಗ್ಬೋದು. ಅದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತೀಯಲ್ಲ? ಸೊ ಇದು ಒಂದು ಡೈಸ್ ಇದ್ದಾಗ ಬರ್ತದೆ, 2 ಡೈಸ್ ಇದ್ದಾಗ ಈ ರೀತಿ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗ್ತದೆ. ದೆನ್ ವಾಟ್ ನೋಡಿ, ಅದನ್ನೇ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಿದ್ನಲ್ಲ, ಹಿಂಗೆ ಏನಾಗ್ತಿಗೆ 1 2 3 4 ಅಲ್ಲ 5 7. ಸೊ ಈ ರೀತಿ ಬರ್ತದಲ್ಲ ಹಿಂಗೆ. ಇನ್ನೂ ಅಷ್ಟೇ ಯಾವ್ದೆಲ್ಲ ಸಾನ್ ಅಂದ್ರೆ ಸಾನ್ ಅಂದ್ರೆ ಇನ್ನು ಮುಂದಕ್ಕೆ ಯಾವ್ದು ಅದೇ ಹೇಳಿದ್ರೆ ನೋಡಿ, ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್ ಅಂತ ನೋಡಿದಾಗ ಏನಾಗ್ತದೆ ನನಗೆ ನೋಡಿ, ಯಾವ್ದು 10 ಬಂತಲ್ವಾ, 10 ಬರೋದಿಲ್ಲ, ಯಾಕಂದ್ರೆ 2 5 10 ಈ ತರ ಡಿವೈಡ್ ಆಗ್ತದೆ. ಸೊ ಅದು 1 ಇಂದ ಆಗ್ಬೇಕು, ಆರ್ ಇಟ್ ಸೆಲ್ಫ್ ಅದರಿಂದ ಆಗ್ಬೇಕು. 11 ಬರ್ತದೆ ನೋಡಿ, ಅದಲ್ವಾ 11 ಬರುತ್ತೆ. 11 1 ಅಂತಂದ್ರೆ 1 11 11 1 11 13 ಬರ್ತದೆ. ದೆನ್ ವಾಟ್ ಸೊ ಅದೇ ರೀತಿನಲ್ಲಿ 14 ಬರೋದಿಲ್ಲ, 15 ಬರೋದಿಲ್ಲ, 5 3 15 ಹೀಗೆ. ಸೊ ಏನಾಗ್ತದೆ, 11 ಬರುತ್ತೆ. ದೆನ್ ವಾಟ್ 13 ಬರ್ತಾ ಹೋಗ್ತದೆ. ಸೊ ಹೀಗೆ ಸೊ ಇನ್ನು ತುಂಬಾನೇ ಇದೆ ಅದರೊಳಗೆ. ಸೊ ಯಾವ್ದನ್ನ ಹೇಳಿದ್ನಲ್ಲ, ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್, ಅದರಿಂದನೇ ಡಿವೈಡ್ ಆಗಬೇಕು, ಆರ್ 1 ಇಂದ ಡಿವೈಡ್ ಆಗಬೇಕು. ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಆಕ್ಚುಲಿ ಕರ್ತಾ ಹೋಗ್ತೀವಿ. ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಅದನ್ನ ಪ್ಲೀಸ್ ಅಬ್ಸರ್ವ್ ಆಯ್ತಲ್ಲ. ಸೊ ಇವತ್ತು ಆಕ್ಚುಲಿ ಏನ್ ಮಾಡಿದ್ವಿ ನಾವು, 2 ಡೈಸ್ ರೋಲ್ ಮಾಡಿದಾಗ ಸೊ ಏನೆಲ್ಲ ಔಟ್ಕಮ್ಸ್ ಬರ್ತಾ ಹೋಗ್ತದೆ, ಪಾಸಿಬಿಲಿಟೀಸ್ ಔಟ್ಕಮ್ಸ್ ಏನಿದೆ ಸೊ ಅದು ನೋಡಿದ್ವಿ. ದೆನ್ ಅಟ್ ಎ ಟೈಮ್ ಸೇಮ್ ಟೈಮ್ ವಾಟ್ 1 ಡೈಸ್ ಇದ್ದಾಗ ನೋ ಪ್ರಾಬ್ಲಮ್. ಸೊ ಈ ರೀತಿ ಎಲ್ಲ ಬೇಡವೇ ಬೇಡ. 1 ಡೈಸ್ ಇದ್ದಾಗ ಏನ್ ಮಾಡ್ತಾನೆ, ಎಷ್ಟು ಬರ್ತದೆ ಟೋಟಲ್ 6. ಯಾವ್ದಾದ್ರು ಡೈಸ್ ರೋಲ್ ಮಾಡಿದಾಗ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದಾಗಿ ಸೊ ನೋಡ್ತಾ ಹೋಗ್ತೀವಿ. ಅಂಡ್ ಆಲ್ಸೋ ಸೊ ಅದನ್ನೇನು ಏನಾಗ್ತದೆ ನಿಮಗೆ ಏನಿದೆ 1 ಡೈಸ್ ಅಂತ ಬಂದಾಗ ನೋಡಿ, 1 ಡೈಸ್ ಅಂತ ಬಂದಾಗ ಏನಿದೆ ನಿಮಗೆ ಸಿಂಪಲ್ ಆಗಿ ಸೊ ನೋಡಿ 1 ಡೈಸ್ ಬಂದಾಗ ಆಕ್ಚುಲಿ ಸೊ ಇದೊಂದು ಏನಿದೆ ನಂಬರ್ ಆಫ್ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, 6 ಇದೆ ಅಲ್ಲಪ್ಪ, ಸಿಂಪಲ್ ಆಗಿ ಹೇಳ್ತಾ 6 ಇದೆ. ಸೊ ಅದನ್ನೇನಿದೆ ಗೆಟಿಂಗ್ ಎ 5 ಏನಿದೆ 1 ಇದೆ, ಓನ್ಲಿ 1. ಸೊ ಅದಕ್ಕೆ ಏನು ಬರ್ತೀನಿ ಹೋದ ಇಸ್ ಈಕ್ವಲ್ ಟು ವಾಟ್ 1/6 ಇಸ್ ಈಕ್ವಲ್ ಟು 1/6 ಆನ್ಸರ್ ಬರುತ್ತೆ. ಗೆಟಿಂಗ್ ಎ 5 ಏನಿದೆ 5 ಒಂದಿದೆ. ಸೊ ಅದನ್ನ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಏನಿದೆ ಎಫ್, ಅದನ್ನ ಚಾಲ್ತಿ ಮಾಡ್ತೀವಿ. ದೆನ್ ವಾಟ್ ಗೆಟಿಂಗ್ ಎ ಮಲ್ಟಿಪಲ್ ಆಫ್ 3 ಅಂದ್ರೆ ನಾವು 2ನ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ 3 ಬರಬೇಕು. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 3 ಬರ್ಬೇಕಾಗ್ತದೆ. 3 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಅಂದ್ರೆ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ, 3 ಮತ್ತೆ 6 ಏನಿದೆ ನೋಡಿ, ಮಲ್ಟಿಪ್ಲೈ ಬೈ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ 3 1 6 1 ಅಲ್ಲಿಗೆ ಏನಾಗ್ತದೆ 2/6 ಅಲ್ಲಿಗೆ 2 1s 2 3s ಅಲ್ಲಿಗೆ ಏನ್ ಬರುತ್ತೆ ಆನ್ಸರ್ ಆಕ್ಚುಲಿ 1/6 1/3 ಆನ್ಸರ್ ಬರ್ತದೆ ನೋಡಿ. ಕ್ವಶನ್ಸ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ಗೆಟಿಂಗ್ ಎ ಮಲ್ಟಿಪಲ್ ಆಫ್ 3 ಅಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯಾವ್ದೆಲ್ಲ ಬರ್ತಾ ಹೋಗ್ತದೆ 1 ಡೈಸ್ ರೋಲ್ ಮಾಡಿದಾಗ ಅರ್ಥ ಆಗ್ತಿದ್ಯಾ ಅಂದ್ರೆ 3 1s 3 2s ನೋಡಿ ಮಲ್ಟಿಪ್ಲೈ ಆಗ್ತದಲ್ಲ. ಸೊ ಇದೆಲ್ಲ ಬರೋದಿಲ್ಲ, ಹಾಗಾಗಿ ಏನಾಗ್ತದೆ ಸೊ 1/3 ಆನ್ಸರ್ ಬರ್ತಾ ಹೋಗ್ತದೆ. ಟೋಟಲ್ ಔಟ್ಕಮ್ಸ್ ಎಷ್ಟಿದೆ 6 ಇದೆ. ಸೊ ಲಾಸ್ಟ್ ಕ್ವಶನ್ಸ್ ಗೆಟಿಂಗ್ ಎ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಅಂತ ಈಗ ತಾನು ಹೇಳಿದ್ನಲ್ಲ ನಿಮಗೆ.
ಸೊ ಇಲ್ಲಿ ಪ್ರೈಮ್ ನಂಬರ್ ಯಾವ್ದೆಲ್ಲ ಬರುತ್ತೆ ಇಲ್ಲಿ ನೋಡುವಾಗ ಇಲ್ಲಿಗೆ ಯಾವ್ದೆಲ್ಲ ಪ್ರೈಮ್ ನಂಬರ್ಸ್ ಇದೆ. ಪ್ರೈಮ್ ನಂಬರ್ಸ್ 1 2 5 ಟೋಟಲ್ ಆಗಿ ಎಷ್ಟು ಬರ್ತದೆ ಪ್ರೈಮ್ ನಂಬರ್ಸ್ ಅಂತಂದ್ರೆ 1 2 3 5 4 ಬರುತ್ತೆ. ಬರ್ತಿದೆ ಈಗ 1 2 3 5 ಟೋಟಲ್ 4/6 ಅಲ್ಲಿಗೆ 2 2s 2 3s ಅಲ್ಲಿಗೆ ಏನಾಗ್ತದೆ 2/3 ಆನ್ಸರ್ ಬರ್ತಾ ಹೋಗ್ತದೆ. ಇಷ್ಟೇ 1 2 3 5 4 ಬರಲ್ಲ 6 ಬರೋದಿಲ್ಲ ಬರ್ತಿಲ್ಲ. ಸೊ ಅದನ್ನ ಆಕ್ಚುಲಿ ಸೊ ನೋಡ್ತಾ ಬನ್ನಿ. ಸೊ ದೀಸ್ ಆರ್ ದ ಪ್ರಾಬ್ಲಮ್ ವಿಚ್ ಇಸ್ ರಿಲೇಟೆಡ್ ಟು ವಾಟ್ ದಟ್ ಇಸ್ ವಾಟ್ ಡೈಸ್ ಪ್ರಾಬ್ಲಮ್ಸ್ ಗಳನ್ನ ಆಕ್ಚುಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ವೆಲ್ ಸೊ ಎನಿ ಡೌಟ್ಸ್ ಗಳಿತ್ತು ಅಂದ್ರೆ ಆಕ್ಚುಲಿ ಸೊ ಯು ಕ್ಯಾನ್ ಆಸ್ಕ್ ಮೀ ಸೊ ಫರ್ದರ್ ಕ್ಲಾಸಸ್ ನೋಡ್ತಾ ಹೋಗೋದು. ಸೊ ನಾನು ನಿಮಗೆ ನೋಟ್ಸ್ ಗಳನ್ನು PDF ನಲ್ಲಿ ಕಳಿಸ್ತಾ ಹೋಗ್ತೀವಿ. ಅಂಡ್ ಆಲ್ಸೋ ಎನಿ ಡೌಟ್ಸ್ ಆಸ್ಕ್ ಮೀ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. Dear students, we have one clarifications in the prime numbers. Prime numbers ನಲ್ಲಿ ಒಂದು ಕ್ಲಾರಿಫಿಕೇಶನ್ಸ್ ಇದೆ. ನಾನು ವಿಡಿಯೋದಲ್ಲಿ ಮಾಡಿರೋದ್ರಲ್ಲಿ ಸೊ ಪ್ರೈಮ್ ನಂಬರ್ಸ್ ಅಂತಂದ್ರೆ ಗ್ರೇಟರ್ ದ್ಯಾನ್ 1. ಸೊ ಪ್ಲೀಸ್ ಲಿಸನ್ ಕೇರ್ಫುಲಿ. ಗ್ರೇಟರ್ ದ್ಯಾನ್ 1 ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಅಂಡ್ ಇಟ್ ಸೆಲ್ಫ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ so greater than 1 are which are the number divisible by 1 or itself. ಯಾವುದು ಡಿವಿಸಿಬಲ್ ಬೈ 1 ಇಂದ ಡಿವೈಡ್ ಆಗಬೇಕು, ಅದಾದ ನಂತರ ಸೇಮ್ ಅದೇ ನಂಬರ್ ಇಂದಾನೆ ಡಿವೈಡ್ ಆಗಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ್ದೆಲ್ಲ ಬರ್ತಾ ಇದೆ ನೋಡಿ, ಒಂದಕ್ಕಿಂತ ಜಾಸ್ತಿ ಒಂದರಿಂದ ಮೇಲೆ ಇರುವಂತದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ. ಅದೇ ರೀತಿಯಲ್ಲಿ ಸೊ ಒಂದರಿಂದ ಡಿವೈಡ್ ಆಗಬೇಕು ಅಂಡ್ ನಾವು ಸೇಮ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ 2 ಬರ್ತದೆ ನೋಡಿ, ಅಂದ್ರೆ ಸೊ 1 2s 2 ನೋಡಿ ಸೇಮ್ ಬರ್ತದಲ್ವಾ. 2 1s 2, ದೆನ್ 3 ಬರ್ತದೆ, 3 1s 3, 1 3s 3 ನೋಡಿ. 4 ಬರೋದಿಲ್ಲ, ಏನಿದೆ 2 ಇಂದ ಆಗ್ತದೆ, 2 1s 2 2s ಆಗ್ತದೆ, ಹಾಗಾಗಿ ಸೊ ದಟ್ ಇಸ್ ರಾಂಗ್. ದೆನ್ ವಾಟ್ 5 1s 5, 1 5s 5, ದೆನ್ 6 ಬರೋದಿಲ್ಲ, ಏನಿದೆ 2 3s ಬರ್ತಲ್ಲ, ಇಟ್ ಇಸ್ ರಾಂಗ್. ದೆನ್ ವಾಟ್ 7 1s 7, 1 7s 7. ಸೊ ಇದು ಈ ತರ ಆಕ್ಚುಲಿ ಹೋಗ್ತಾ ಇರ್ತದೆ. ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಹೋಗ್ತಾ ಇರ್ತದೆ. ಸೊ ಪ್ರೀವಿಯಸ್ ಆಕ್ಚುಲಿ 1 ಅಂತ ಹೇಳಿದೆ, ಪ್ಲೀಸ್ ಮೇಕ್ ಇಟ್ ಕರೆಕ್ಷನ್. ಸೊ 1 ಈಸ್ ನಾಟ್ ಪ್ರೈಮ್ ನಂಬರ್, 1 ಈಸ್ ಹೋಲ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹೋಲ್ ನಂಬರ್ ವಿಚ್ ಸ್ಟಾರ್ಟ್ಸ್ ಫ್ರಮ್ 0 ಅಂದ್ರೆ ಏನಾಗ್ತದೆ ಆಕ್ಚುಲಿ ಅದನ್ನ ಪಾಸಿಟಿವ್ ನಂಬರ್ಸ್ ಅಂತ ಆಕ್ಚುಲಿ ಮಾಮೂಲಿ ನಾವು ಇಲ್ಲಿಗೆ ಸೊ ನೋಡ್ತಾ ಹೋಗ್ತೀವಿ. 1 2 3 ಸೊ ಇದನ್ನ ನೋಡ್ತಾ ಹೋಗ್ತೀವಿ. ಅದನ್ನ ಏನಾಗ್ತದೆ ಅವನ್ನ ಹೋಲ್ ನಂಬರ್ಸ್ ಅಂತ ಕರಿತೀವಿ, ಪಾಸಿಟಿವ್ ನಂಬರ್ಸ್ ಅಂತ ಕರಿತೀವಿ. ಹಾಗಾಗಿ ಸೊ ಇದು ಏನಾಗ್ತದೆ ಪ್ರೈಮ್ ನಂಬರ್ಸ್ ಗೆ ಮೋರ್ ದ್ಯಾನ್ 1 ಆರ್ ಗ್ರೇಟರ್ ದ್ಯಾನ್ 1. ಸೊ ವಿಚ್ ಆರ್ ದ ನಂಬರ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್, ಅದೇ ನಂಬರ್ ಇಂದ ಡಿವೈಡ್ ಆಗಬೇಕು ಆರ್ ಒಂದರಿಂದ ಡಿವೈಡ್ ಆಗುವಂತದನ್ನ ನಾವು ಏನಂತೀವಿ ಅಂದ್ರೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಇದನ್ನು ದಯವಿಟ್ಟು ವಿಡಿಯೋದಲ್ಲಿ ಇರುವಂತದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಪ್ಲೀಸ್ ಮೇಕ್ ಇಟ್ ಕರೆಕ್ಷನ್. ಸೊ ಮೋರ್ ದ್ಯಾನ್ 1 ಅಂತ ಏನಿದೆ, ಸೊ 2 3 5 7 ಅಂತ ಏನಿದೆ ಅದು ಮಾತ್ರ ಪ್ರೈಮ್ ನಂಬರ್ಸ್ ಆಗ್ತದೆ. 1 ಈಸ್ ನಾಟ್ ಪ್ರೈಮ್ ನಂಬರ್, 1 ಈಸ್ ವಾಟ್ ಹೋಲ್ ನಂಬರ್ಸ್ ಆಗಿ ಇದಾಗ್ತಾ ಹೋಗ್ತದೆ. ಸೊ ಅಂಡ್ ಸೊ ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಆಲ್ ಆಫ್ ಯು.